ನಮಸ್ತೆ, ನಾನು ನಿಮ್ಮ ಶಾಂತಕುಮಾರ. ಇವತ್ತು ನಾನು ಟೊಮೊಟೊ ಬೆಳೆಗಾರ ಆಗಿರ್ತಕ್ಕಂಥ ನಂದೀಶ್ವರ ಜೊತೆ ನಾನಿದ್ದೀನಿ ಇವತ್ತು. ಸೊ ಇವರು ಮೈಸೂರು ಭಾಗದವರು. ಟೊಮೊಟೊ ಬೆಳೆ ಹೇಗಿದೆ, ನಮ್ಮ ಪ್ರಾಡಕ್ಟ್ ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ಸೈ ಮತ್ತು ಆಕ್ಟಿವಿಟಿ 8 ಬಳಸ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಬಳಸ್ಕೊಂಡು ಎಷ್ಟು ಸಾರಿ ಸ್ಪ್ರೇ ಮಾಡಿದ್ದಾರೆ, ಟೊಮೊಟೊ ಗಿಡ ಹೇಗಿದೆ, ನಾವು ಅವ್ರನ್ನೇ ಕೇಳೋಣ. ಸೊ ಹೇಳಿ ನಂದೀಶ್ ಅಣ್ಣರೇ, ಟೊಮೊಟೊ ಗಿಡ ಹೇಗಿದೆ? ಟೊಮೊಟೊ ಗಿಡ ಒಂದೇ ಫ್ರೈ ಮಾಡಿರೋದು. ಓಕೆ, ಒಂದು 25 ದಿನ ಆಗಿದೆ ಗಿಡಗೆ. ಓಕೆ, 25 ದಿನ ಗಿಡ. 25 ದಿನ ಆಗಿದೆ ಗಿಡಗೆ. ಓಕೆ, ಫ್ರೈ ಮಾಡಿರೋದು. ಓಕೆ, ಚೆನ್ನಾಗಿದೆ. ಓಕೆ, ಆ ಪ್ರಾಡಕ್ಟ್ ವರ್ಷಲು ಮಾಡಿದೆ ಕುಂಬಳ ಎಳವನ್ಗೆ. ಓಕೆ, ಆ ಪ್ರಾಡಕ್ಟ್ ತಗೊಂಡಾಗ ಟೊಮೊಟೊ ಮಾಡೋ ಅಂತ ಮಾಡ್ತಿದ್ದೀನಿ. ಸೊ ಎಷ್ಟು ಎಕರೆಗೆ ಮಾಡಿದ್ರಿ ಕುಂಬಳ ಮತ್ತು ಎಳವಕ್ಕೆ? 2 ಎಕರೆಗೆ ಮಾಡಿದೆ. ಎಷ್ಟು ರೂಪಾಯಿ ಪ್ರಾಡಕ್ಟ್ ತೊಗೊಂಡಿದ್ರಿ? 2,000 ರೂಪಾಯಿ ಪ್ರಾಡಕ್ಟ್ ತಗೊಂಡಿದೆ. 2,000 ರೂಪಾಯಿಂದು 2 ಎಕರೆಗೆ ತೊಗೊಂಡು ಬಳಸ್ಕೊಂಡು ಲಾಭ ಎಷ್ಟು ತೊಗೊಂಡ್ರಿ? 1,75 ತಗೊಂಡು 1,75,000. 1,75,000 ಲಾಭ ತೊಗೊಂಡಿದ್ದಾರೆ. ಜಸ್ಟ್ ಬರೀ ಖರ್ಚು ಮಾಡಿದ್ದು 2,000. ಈಗ ಟೊಮೊಟೊಗೆ ನೀವು ಈಗಾಗಲೇ ತೊಗೊಂಡು ಒಂದು ಸರಿ ಸ್ಪ್ರೇ ಮಾಡಿದ್ದೀರಿ. ಸೊ ಈಗಾಗಲೇ ನೋಡಿ, ಇಲ್ಲಿ ರೋಡ್ ಸೈಡಲ್ಲಿ ಇರೋದ್ರಿಂದ, ಆಲ್ಮೋಸ್ಟ್ ಮೇಯ್ನ್ ರೋಡ್ ಇದು ಇರೋದ್ರಿಂದ ಜನಗಳಲ್ಲಿ ಏನಂತಿದ್ದಾರೆ? ಗಿಡ ಬರ್ತಾಯಿದೆ, ಚೆನ್ನಾಗಿದೆ ಅಂತಾರೆ. ಓಕೆ, ತುಂಬ ಖುಷಿ ಇದೆ ಪ್ರಾಡಕ್ಟ್ ಬಗ್ಗೆ. ಖುಷಿ ಇದೆ ಸರ್. ಓಕೆ, ಬೇರೆ ಪ್ರಾಡಕ್ಟ್ಗೆ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಆಮೇಲೆ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ನೀವು? ಸೊ ಹಾಕೋದು ಬೇಡ ರಾಸಾಯನಿಕ ಗೊಬ್ಬರ. ಓಕೆ, ಯಾಕಂದರೆ ಗಿಡಗಳಿಗೆ ಆಗಲೇ ಬೇಕಾಗಿರ್ತಕ್ಕಂಥ ಎಲ್ಲ ಸೊ ಪೋಷಕಾಂಶಗಳು ಈಗಾಗಲೇ ಇದರಲ್ಲಿರೋದ್ರಿಂದ ಸೊ ಬೇರೆ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲ. ಓಕೆ, ಸೊ ಗಿಡ ಚೆನ್ನಾಗಿ ಬರ್ತಾ ಇದೆ. ಸೊ ನೀವೇ ನೋಡಿದ್ರಲ್ಲ, ಸೊ ಅದ್ದೂರಿಯಾಗಿ ಬೆಳೆ ಇದೆ. ಸೊ ನಾನು ನಿಮ್ಮ ಶಾಂತಕುಮಾರ ಅಗೈನ್. ಸೊ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಇದೇ ಪ್ರಾಡಕ್ಟ್ಗಳನ್ನು ನಾವೆಲ್ಲರೂ ಕೂಡ ಬಳಸ್ಕೊಳ್ಳೋಣ. ಸೊ ಬಳಸ್ಕೊಂಡು ಅದ್ದೂರಿಯಾಗಿ ಸೊ ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿಯನ್ನು ಪಡ್ಕೊಳ್ಳೋಣ. ಸೊ ಮಣ್ಣನ್ನು ಆರೋಗ್ಯವಾಗಿ ಇಟ್ಕೊಳ್ಳೋಣ, ಬೆಳೆಯನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಪ್ರಾಡಕ್ಟನ್ನು ತಲುಪಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಸೊ ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಪ್ರಾಡಕ್ಟ್ ನಿಮ್ಮ ಮೂಲಕ 4 ಜನಕ್ಕೆ ಹೋಗಲಿ ನಂದೀಶ್ ಅಣ್ಣರೇ. ಥ್ಯಾಂಕ್ ಯು ಸೋ ಮಚ್.